ಶ್ರೀ ಆರೋಗ್ಯ ಸಚಿವರು ಬಡವರ ಬಂಧು ನಮ್ಮೆಲ್ಲರ ಆಶಾ ಕಿರಣ ಅವ್ರಿಗೂ ದಿನೇಶ್ ಗುಂಡೂರಾವ್ ಜಿ ಅವ್ರಿಗೂ ಸ್ವಾಗತವನ್ನು ಬಯಸ್ತೀವಿ. ನಮ್ಮ ಪರಿಷತ್ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರು ಆರ್ ಧರ್ಮಸೇನಾರ್ ಅವರಿಗೆ ಸ್ವಾಗತವನ್ನ ಬಯಸಿದ್ದೀವಿ. ಸನ್ಮಾನ್ಯ ಶ್ರೀ ಮನ್ಸೂರ್ ಅಲಿ ಖಾನ್ ಎಐಸಿಸಿ ಸೆಕ್ರೆಟರಿ ಅವ್ರಿಗೂ ಸ್ವಾಗತವನ್ನ ಬಯಸ್ತೀವಿ. ಸರ್ವಣ ಬ್ಲಾಕ್ ಪ್ರೆಸಿಡೆಂಟ್ ಗಾಂಧಿನಗರ ಬ್ಲಾಕ್ ಅವ್ರಿಗೂ ಸ್ವಾಗತವನ್ನ ಬಯಸ್ತೀವಿ. ಆರ್ ಎಸ್ ಸತ್ಯನಾರಾಯಣ ಆಸ್ಪಿರೆಂಟ್ ಮೇಡಮ್ ಅವರಿಗೆ ನಮಸ್ಕಾರ. ಇವತ್ತಿನ ಅದ್ದೂರಿ ಕಾರ್ಯಕ್ರಮ. ಓಕೆ ಮೇಡಮ್ ಅವ್ರದ್ದು ವಿತರಣೆ ಕೂಡ ಮಾಡ್ತೀನಿ. 135ನೇ ಅಂಬೇಡ್ಕರ್ ಜಯಂತಿ ಏನೊಂದು 19ನೇ ತಾರೀಕು 14ನೇ KPCC ಬೆಂಗಳೂರು ಜಿಲ್ಲಾ SUಕ್ಕೆ ನಮಗೆ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಸಾಹೇಬರು. ಅಚ್ಚುಕಟ್ಟಾಗಿ ಮುಗಿಸ್ತೀವಿ. ಈಗ ನಮ್ಮ ಕ್ಷೇತ್ರದಲ್ಲಿ ಇದು ವರ್ಷ ಮಾಡೋಕ್ಕಾಗ್ತದೆ. ನಾವೇನು ಮಾಡ್ತಾಯಿಲ್ಲ. ನಾನು ಬೆಂಗಳೂರು ಜಿಲ್ಲಾ SU ಭಾಗದ ಅಧ್ಯಕ್ಷನಾಗಿ ಸುಮಾರು 3 ವರ್ಷ ಈಗ ಒಂದು 10 ವರ್ಷದಿಂದ ಈ ಕಿಟ್ ಕೊಡೋ ಕಾರ್ಯಕ್ರಮ ಫಸ್ಟ್ ನಾವು 2014 ಸ್ಟಾರ್ಟ್ ಮಾಡಿದ್ದು. ಒಂದು 500 ಕಿಟ್ ವಿತರಣೆ ಮಾಡಿದ್ವಿ. ಒಂದು ಹೋಗ್ಲಿಕ್ಕೆ ಒಂದು ಸ್ಲಮ್ ಪ್ರದೇಶ ಇದೆ, ಅಲ್ಲಿಗೆ 500 ಕಿಟ್ ನಾವು ದಿನೇಶ್ ಗೌಡ ಸಾಹೇಬರು ಆವಾಗ ದಿನೇಶ್ ಗೌಡ ಸಾಹೇಬರು ನಮಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಈಗ ನಾವು ಯಶಸ್ವಿಯಾಗಿ 10 ವರ್ಷ ಕಾಲ ಈಗ 5,000 ಜನ ಕುಟುಂಬಗಳಿಗೆ ವಿತರಣೆ ಮಾಡೋ ಅಷ್ಟು ನಮಗೆ ದಿನೇಶ್ ಗೌಡ ಸಾಹೇಬರು ಶಕ್ತಿ ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ದಿನಾಚರಣೆ ಯಾವುದಾದ್ರೂ ಒಂದು ಅರ್ಥಪೂರ್ವಕ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಡವರುಗಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಮತ್ತು ದಲಿತರಿಗೆ ಎಲ್ಲರಿಗೂ ಯಾರೇ ಇರಲಿ, ಅವ್ರು ಯಾವ ಕಮ್ಯುನಿಟಿಯಲ್ಲೇ ಇರಲಿ, ಯಾರೇ ಇರಲಿ, ಅವ್ರು ಬಡವರಾಗಿದ್ದರೆ ಇಲ್ಲ ಅವ್ರಿಗೆ ಈ ಥರ ಒಂದು ತೊಂದರೆಯಲ್ಲಿದ್ದರೆ ನಾವು ಕಿಟ್ ವಿತರಣೆ ಮಾಡಿ. ಈ ಸತಿ ಇನ್ನೂ ಒಂದು ಹೆಜ್ಜೆ ಏನಾಗಿದೆ ಅಂದರೆ ಈ ಆಟೋ ಚಾಲಕರು ಈ ಸತಿ ಬಂದ್ಬಿಟ್ಟು ಗ್ಯಾಸಿನ ಪರಿಸ್ಥಿತಿ, ಸಿಲಿಂಡ್ರು ಎಲ್ಲರಿಗೂ ಗೊತ್ತಿದೆ ಸಮಸ್ಯೆ. ಆ ಸಮಸ್ಯೆಯಿಂದ ಅವ್ರು ಭಾರಿ ಪರದಾಡ್ತಾ ಇದ್ದಾರೆ. ಯಾಕಂದರೆ ಗ್ಯಾಸ್ ಕ್ಯೂ ನಿಂತ್ಕೋಬೇಕಂದ್ರೆ 1 ಕಿಲೋಮೀಟರ್ ನಿಂತ್ಕೋಬೇಕು. ಆಟೋನವರು ಇವಾಗ ಯಾರೋ ಆಟೋ ಹೋಗೋಕ್ಕೆ ಆಗದೇ ಇರೋ ಪರಿಸ್ಥಿತಿ. ಅದಕ್ಕೋಸ್ಕರ 250 ಜನ ಆಟೋದವ್ರಿಗೆ ಫಸ್ಟ್ ಟೈಮ್ ನಾವು ಕರೆದು ಇವಾಗ ದಿನೇಶ್ ಗೌಡ ಸಾಹೇಬರು ಮತ್ತು ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ದೊಡ್ಡ ನಮಗೆ ಕುಟುಂಬಕ್ಕೆ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಬಂದಿದ್ದರು. ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 2 ಅವರ್ ಇದ್ದು ನಮಗೆಲ್ಲರಿಗೂ ಒಂದು ಶಕ್ತಿ ತುಂಬಿ ದಿನೇಶ್ ಗೌಡ ಸಾಹೇಬರ ಕೈ ಇನ್ನೂ ಬಲಪಡಿಸಿ ನಮ್ಮೆಲ್ಲರಿಗೂ ಒಟ್ಟಲ್ಲಿ ನಮ್ಮ ಗಾಯನ ಕ್ಷೇತ್ರ ಇವತ್ತು ಭಾರಿ ಖುಷಿಯಾಗಿದ್ದೀವಿ. ಏನಂದರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು, ಸಮಾಜದವರು, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಂದಿರೋದು ನಮಗೆಲ್ಲ ಇನ್ನೂ ಶಕ್ತಿನೂ ತುಂಬಿದೆ, ಖುಷಿ ತುಂಬಿದೆ. ಸರ್, ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ಗುಂಡೂರಾವ್ ಅವರು ಒಂದಲ್ಲ ಒಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದರಲ್ಲಿ ಏನೊಂದು ಭಿನ್ನಾಭಿಪ್ರಾಯ ಯಾರು ಇರಲ್ಲ ಅನಿಸುತ್ತೆ. ಯಾಕಂದರೆ ಅವರು ಎಲ್ಲರ ಹತ್ರನೂ ಚೆನ್ನಾಗಿರೋ ಒಳ್ಳೆ ನಾಯಕರು ರಾಜ್ಯದಲ್ಲಿ ನಮ್ಮ ದಿನೇಶ್ ಗೌಡ ಸಾಹೇಬರು. ಇದುವರೆಗೆ ಯಾವ ಒಂದು ವಿಚಾರದಲ್ಲೂ ಅಂದರೆ ಯಾವುದೋ ಒಂದು ಬೇರೆ ಥರ ಯಾವುದೊಂದು ಇದರಲ್ಲೂ ಅವರು ಯಾವ ನ್ಯೂಸಲ್ಲೂ ಬಂದಿಲ್ಲ, ತಪ್ಪಾಗಿ ನ್ಯೂಸಲ್ಲಿ ಅವರು ಇಲ್ಲ, ಎಲ್ಲ ಒಳ್ಳೆ ನ್ಯೂಸಲ್ಲೇ ಇದ್ದಾರೆ. ಇಲ್ಲಾಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಅಂಥ ಒಬ್ಬರು ಸಚಿವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದರಂದರೆ ನಮ್ಮ ದಿನೇಶ್ ಗೌಡ ಸಾಹೇಬರು ಮಾತನಾಡ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರೇ, ಒಳ ಮೀಸಲಾತಿ ಬಗ್ಗೆ ತಮ್ಮ ಅಭಿಪ್ರಾಯ? ಬಿಜೆಪಿಯವರು ಧಿಕ್ಕಾರಕ್ಕೆ ಹೋಗ್ತಾರೆ ಕಾಂಗ್ರೆಸ್ ಅವ್ರ ಬಗ್ಗೆ. ಮೀಸಲಾತಿ ಪಾರ್ಲಿಮೆಂಟಲ್ಲಿ ಅದು ಯಾವಾಗ ಮಹಿಳಾ ರದ್ದಾಗಿದೆಯೋ ಅದು ಮಹಿಳಾ ಬಗ್ಗೆ ಅವ್ರಿಗೆ ಈಗ ಮೊಸಳೆ ಕಣ್ಣಿರ್ತಾರ. ಅದು ನಾವು ಮಾಡುವಾಗ ನಮ್ಮ ರೂಲಿಂಗ್ ಇರುವಾಗ ಕೇಂದ್ರದಲ್ಲಿ ಅವರು ಅದನ್ನ ತಿರಸ್ಕರಿಸ್ಕೊಟ್ರೆ ಇವಾಗ ಅವ್ರು ಬಂದ್ಬಿಟ್ಟು ಮೊಸಳೆ ಕಣ್ಣೀರು ಬಿಡ್ತಾರೆ ಅನ್ನೋದು ಅಷ್ಟೇ. ಒಂದು ಶುಭಾಶಯ ಹೇಳ್ಬಿಡಿ ಅಂಬೇಡ್ಕರ್ ಜಯಂತಿ. ಮಾತಾಡಿ ಮೇಡಮ್. ಮೇಡಮ್, ಕೊರೋನಾದಲ್ಲೂ ಕೂಡ ಮೇಡಮ್ GBA ಕೂಡ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ತಾವು ಕೂಡ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಮೇಡಮ್? ಥ್ಯಾಂಕ್ ಯು ಮೇಡಮ್.